ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ DCC ಬ್ಯಾಂಕ್ ಕತೆ ಮುಗಿದಾಯಿತು, ಫುಲ್ ಸ್ಟಾಪ್ ಅಂತ ಇಟ್ಟಾಯಿತು. ಹಾಗಾದರೆ ಅಂತ ವಿಡಿಯೋವನ್ನು ಮಾಡಿಬಿಟ್ಟಿದ್ದೀವಿ, ನೋಡಿದ್ದೀರಿ. ಇನ್ನು ಮುಂದೆ ರಾಜಕೀಯವಾಗಿ ಇಲ್ಲಿವರೆಗೆ ಸಹಕಾರ ಗೆಲ್ಗೆ ಅಂತೇಳಿ ರಾಜಕೀಯವಾಗಿನ ಹೋರಾಟ ಮಾಡಿದರು. ಸೌದಿಯವರಾಗಿರ್ಬೋದು, ಕತ್ತಿಯವರಾಗಿರ್ಬೋದು, ಜಾರಕಿಹೊಳಿಯವರಾಗಿರ್ಬೋದು. ಯಾಕೆಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಬಲಿಷ್ಠ ಕುಟುಂಬಗಳು, ಬಲಿಷ್ಠ ರಾಜಕೀಯ ವ್ಯಕ್ತಿಗಳು ಇವರು ಕುಟುಂಬ ರಾಜಕೀಯ ಎಲ್ಲರೂ ಮಾಡುವಂಥವ್ರನ್ನ, ಅದರಲ್ಲಿ ಎರಡು ಮಾತಿಲ್ಲ. ಅದನ್ನು ಹೊಳ್ಳಿ ಹೇಳಿದ್ರಾಗ ಅರ್ಥವಿಲ್ಲ. ಇನ್ನು ಇವ್ರ ಮಧ್ಯದಲ್ಲಿ ಒಂದೇನೋ ಹಳೆಯ ಒಂದಿಷ್ಟೇನೋ ನಾ ಮೇಲು ನೀ ಮೇಲು, ನಾ ಕೀಳು ನೀ ಕೀಳು ಅನ್ನೋದು ಏನೋ ಭಾವನೆ ಇರ್ಬೋದು ಮೂಲವಾಗಿ, ಅದು ಮತ್ತೇನೋ ಇರ್ಬೋದು. ಈ ಒಂದು ಸಂದರ್ಭದಲ್ಲಿ DCC ಬ್ಯಾಂಕ್ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಅದನ್ನು ಪಡಿಲೇಬೇಕು. ಯಾಕಂದರೆ ಕತ್ತಿಯವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದಾಗಲೇ ಇದು ಗೊತ್ತಾಗಿತ್ತು, ಇದು ಮುಗಿಲಾರದ ಯುದ್ಧ ಅಂತೇಳಿ. ಮತ್ತು ಅದರಲ್ಲಿ ಜಾರಕಿಹೊಳಿ ಕುಟುಂಬದಲ್ಲಿ ಯಶಸ್ವಿ ಆದರೂ ಕತ್ತಿಯವ್ರನ್ನ ಅಧ್ಯಕ್ಷ ಸ್ಥಾನದ ಕಡೆ ಬರ್ದಂಗೆ ನೋಡಿಕೊಂಡ್ರು. ಸ್ವತಃ ಕತ್ತಿಯವರು ಸಹಿತ ಅನೇಕ ಸಂದರ್ಭಗಳು ಹೇಳ್ಕೊಂಡ್ರು, ನಮ್ಗೆ ಅದರ ಆಸೆ ಇಲ್ಲಪ್ಪ, ಆದರೆ ಬ್ಯಾಂಕ್ ಹಾಳಾಗಬಾರ್ದು ಅನ್ನೋಂಥ ಮಾತು ಮಾತಾಡಿದರು. ಅದಕ್ಕೆ ವಿರೋಧವಾಗಿ ಜಾರಕಿಹೊಳಿ ಅವರು ಬ್ಯಾಂಕ್ ಹಾಳಾಗೋದಿಲ್ಲ, ಡೆವಲಪ್ ಮಾಡಿ ತೋರಿಸ್ತೀವಿ ನಾವು ಅಂತ ಸವಾಲು ಹಾಕಿದ್ದಾರೆ. ಇವತ್ತು ಆ ದಿಶೆಯಲ್ಲಿ ಜೊಲ್ಲೆಯವರು ಒಳ್ಳೆ ಆಡಳಿತ ಕೊಡ್ತಾರೆ ಮುಂದಿನ 30 ತಿಂಗಳು ಅನ್ನುವಂಥ ಮಾತುಗಳಿದ್ದ. ಅದೇ ಕಾರಣ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಇಲ್ಲ 30 5 ವರ್ಷ ಇವರು ಆಳ್ತಾರೆ ಅನ್ನುವಂಥ ಮಾತನ್ನು ಸೂಕ್ಷ್ಮವಾಗಿ ಮಾತಾಡಿದ್ದಾರೆ. ಒಳ್ಳೆ ಆಡಳಿತ ಕೊಡ್ತಾರೆ. ಇವರು ಡಾಕ್ಟರ್ ಮನಮೋಹನ್ ಸಿಂಗ್ ರಂಗೆ ಇದ್ದಾರಪ್ಪ, ಅರ್ಥಜ್ಞರಿದ್ದಾರೆ ಅನ್ನೋಂಥ ಮಾತು. ರಾಜಕೀಯ ಮಾಡೋದಿಲ್ಲ ಅಂತೇಳಿ. ಬಟ್ ಇಲ್ಲೆಲ್ಲರೂ ಆಗಿದ್ದು ರಾಜಕೀಯನ. ಸಹಕಾರ ಅಂತ ಹೇಳಿದ್ರೆ ಎಲ್ಲರೂ ಅದು ಸಹಕಾರ ಪ್ರಶ್ನೆ ಇಲ್ಲ, ರಾಜಕೀಯನ ಆಯಿತು. ಆದರೆ ಆಗಿದ್ದು ಒಳ್ಳೆಯದನ್ನು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ಒಂದಿಷ್ಟೇನೋ ಹೊಸ ಉಸಿರು ಆಡಿದಂಗೆ ಆಯಿತು. ಆದರೂ ಅಲ್ಲಲ್ಲೇ ಹೊಂದಾಣಿಕೆ ಆಯಿತು. ಕೊನೆಗೆ ಒಂದು ಹೊಂದಾಣಿಕೆ ಮುಗಿತಾ ಮತ್ತೆ ಹೊಂದಾಣಿಕೆ ಮುಗಿತು. ಆದರೆ ಒಂದಿಷ್ಟು ಜೋರಾಗಿ